ಮಾತೆತ್ತಿರ ಮೋದಿ ಏನು ಮಾಡ್ಯಾನ SC STಗೆ ನಾನು ಬಡ್ಜೆಟ್ನಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದರು. ಮತ್ತು ನೀವು ಯಾಕೆ ಅದು ಕಾಸು ಮುಟ್ಟಬೇಕಾಗಿತ್ತು? ಕೊನೆ ರಾಜಕೀಯ ಇದು ಲಾಸ್ಟ್ ಅಂತ ಹೇಳ್ತಾರೆ. ಹೋಗುವಾಗ ಕೆಟ್ಟ ಹೆಸರನ್ನು ಮೈ ಮೇಲೆ ಎಳ್ಕೊಂಡು ಹೋಗೋದು ಸರಿಯಲ್ಲ. ಅವ್ರ ಮನೆಯವ್ರು ಕೊಟ್ಟಾರೆ, ಹುಡುಗರಿ ತೊಗೊಂಡಾರೆ, ಅದೇನು ತಪ್ಪ? ಆ ಕೇಸ್ ಆಗಿದೆ. ಈಗಲೇ ಆ ಅಮ್ಮನ ಫೋಟೋ ನೋಡಿದ್ದು ಇಡೀ ಕರ್ನಾಟಕ ಜನರು ಯಾರೂ ನೋಡಿರಲಿಲ್ಲ. ಎಷ್ಟಿದು ಬಂತು ಅದು ಬಿಟ್ಟರು, ಮೂಡ ಬಂತು ಅದು ಬಿಟ್ಟರು. ಈಗ ಕ್ಯಾಸ್ಟ್ ಸೆನ್ಸಸ್ ಅಲ್ರಿ, 50-60 ವರ್ಷ ಆಳಿದಾರೆ ಇವರು ಅಲ್ಲೇನ್ರಿ ಈ ದೇಶನ? ಒಂದು ಅಭಿವೃದ್ಧಿ ಇಲ್ಲ. ಭಾಗ್ಯ ಬಿಟ್ಟರೆ ನಿರ್ಭಾಗ್ಯ, ದೌರ್ಭಾಗ್ಯ ನಮ್ಮದು. ಏನಿದು ಗೊಂದಲ? ಇದು ಒಟ್ಟ ಇದು ಕೊನೆನೇ ಇಲ್ವಾ? ಅವ್ರು ಈ ಕಡೆಗೆ ಇವ್ರು ಆ ಕಡೆಗೆ, ಆ ಮೂಡ ಈ ಮೂಡ ಅವೆಲ್ಲ ಏನಿದೆ ಇನ್ವೆಸ್ಟಿಗೇಷನ್ ಆಗಲಿ ಬರಲಿ. ಸರ್, ವಿಜೇಂದ್ರ ಅವ್ರು ಹೇಳಿದಾರಲ್ವಾ CM ಸಿದ್ದರಾಮಯ್ಯ ಅದೇನು ದಸರಾ ಹಬ್ಬ ಆಗಿದ ತಕ್ಷಣ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅವರು ವಿರೋಧ ಪಕ್ಷರು ಹೇಳೋದು ಸಹಜವಾದಂಥ ಮಾತು. ಈ ಗೊಂದಲಗಳು ನೋಡಿದ್ರೆ ನನಗನ್ಸುತ್ತೆ ಅವರು ಇವರು ದಿನಾ ಜಗಳ ಮಾಡೋದು. ಒಂದು ಅಭಿವೃದ್ಧಿ ಇಲ್ಲ. ಭಾಗ್ಯ ಬಿಟ್ಟರೆ ನಿರ್ಭಾಗ್ಯ, ದೌರ್ಭಾಗ್ಯ ನಮ್ಮದು. ಒಂದು ವರ್ಷ ಗೌರ್ನರ್ ರೂಲ್ ಕರ್ನಾಟಕಕ್ಕೆ ಹಾಕಿದರೆ ಸ್ವಲ್ಪ ದುಡ್ಡು ಉಳಿಯುತ್ತೆ, ಏನಾದರೂ ಪ್ರಗತಿ ಆಗ್ತೈತಿ. ಹಿಂದೆ ನಾವು ಧರ್ಮವೀರನ ಕಾಲದಾಗ ನೋಡಿದ್ವಿ, ಒಳ್ಳೆ ಆಡಳಿತ ಇತ್ತು, ಅಧಿಕಾರಿಗಳು ಆಡಳಿತ. ಏನಿದು ಗೊಂದಲ? ಇದು ಒಟ್ಟ ಇದು ಕೊನೆನೇ ಇಲ್ವಾ? ಅವ್ರು ಈ ಕಡೆಗೆ ಇವ್ರು ಆ ಕಡೆಗೆ, ಆ ಮೂಡ ಈ ಮೂಡ ಅವೆಲ್ಲ ಏನಿದೆ ಇನ್ವೆಸ್ಟಿಗೇಷನ್ ಆಗಲಿ ಬರಲಿ. ಸಿದ್ದರಾಮಯ್ಯನವರು ಸಮರ್ಥವಾಗಿ ನಿಭಾಯಿಸ್ಯಾರೆ, ಆದರೆ ಈ ಹಿಂದೆ ಮಾಡಿರೋದು ಭಾಳ ಸಕ್ಸಸ್ಫುಲ್ ಆಗಿತ್ತು. ಈ ಸರ ಮಾತ್ರ ಯಾಕೋ ನಮ್ಗೆ ಅರ್ಥ ಆಗ್ತಿಲ್ಲ. ಅನೇಕ ಗೊಂದಲಗಳನ್ನು ಸೃಷ್ಟಿಸ್ಕೊಂಡ್ರು. ಅದು ಎಷ್ಟಿದು ಬಳಕೆ ಮಾಡಿದ್ದು ತಾವೇ ಒಪ್ಕೊಂಡ್ರು. ಮಾತೆತ್ತಿರ ಮೋದಿ ಏನು ಮಾಡ್ಯಾನ SC STಗೆ ನಾನು ಬಡ್ಜೆಟ್ನಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದರು. ಮತ್ತು ನೀವು ಯಾಕೆ ಅದು ಕಾಸು ಮುಟ್ಟಬೇಕಾಗಿತ್ತು? SC STದೆಲ್ಲ ನೀವೇ ತೊಗೊಂಬಿಟ್ರಿ, ಬೇರೆ ಬೇರೆ ಬಳಕೆ ಮಾಡಿಬಿಟ್ರಿ ಅಂದ್ರೆ ಏನು ಅರ್ಥ? ಅದೇ ವಾಲ್ಮೀಕಿ ಎಷ್ಟಿದೆ ಹಗರಣದ್ದು ಅವರೇ ಫ್ಲೋರ್ನಲ್ಲಿ ಒಪ್ಕೊಂಡ್ರು. ವಿಧಾನಸಭೆಯಲ್ಲಿ 184 ಕೋಟಿ ಅಲ್ಲಪ್ಪ ಬರೇ ತಂದ್ರು ಅಂದ್ರೆ ಇದು ಅರ್ಥ ಏನು? ಏನು ಭಾಳ ಬೇಜಾರಾಗ್ತೈತಿ. ಅವ್ರು ಭಾಳ ಉತ್ತಮವಾಗಿದ್ದರು. ಈ ಸರ ಮಾತ್ರ ಯಾಕೋ ಇಂಥ ಗೊಂದಲ ಸಿಕ್ಕಾಕೊಂಡಾರೆ. ಅವ್ರಿಗೆ ಕೊನೆ ರಾಜಕೀಯ ಇದು ಲಾಸ್ಟ್ ಅಂತ ಹೇಳ್ತಾರೆ. ಹೋಗುವಾಗ ಕೆಟ್ಟ ಹೆಸರನ್ನು ಮೈ ಮೇಲೆ ಎಳ್ಕೊಂಡು ಹೋಗೋದು ಸರಿಯಲ್ಲ. ಅವ್ರ ಮಿಸ್ಸಸ್ದು ನಿನ್ನೆ ಅವರೇ ಕೊಟ್ಟರು. ಆ ಮಾತು ಮಾತಾಡಬಾರ್ದು, ನಮ್ಮಲ್ಲಿ ಪದ್ಧತಿ ಇಲ್ಲ. ನನ್ನ ಪತ್ನಿನ ಬೀದಿಗೆ ತನ್ರಿ, ನೋ, ನಮ್ಮಲ್ಲಿ ಎಂದೂ ಆ ಥರ ಮಾತಾಡಲ್ಲ. ಅವ್ರ ಪತ್ನಿ ಬಗ್ಗೆ ಇವತ್ತು ಯಾರೂ ಮಾತಾಡಿದ್ದು ನೋಡಿಲ್ಲ. ಅವರೇ ಬಾಯಿ ಬಿಟ್ಬಿಟ್ಟು ಆ ಥರ ಅನ್ಬಾರ್ದು. ಬಹಿರಂಗ ಸಭೆಯಲ್ಲಿ ಅವ್ರ ಪತ್ನಿ ಬಗ್ಗೆ ಬೀದಿಗೆ ತನ್ರಿ ಏನು ಅರ್ಥ? ಯಾರು ತಂದರು? ಇವೆಲ್ಲ ರಾಜಕೀಯವಾಗಿ ಭಾಳ ಕ್ಷುಲ್ಲಕ. ಆ ತಾಯಿ ಬಗ್ಗೆ ಯಾರೂ ಮಾತಾಡಲ್ಲ. ಏನು ಅವ್ರ ಪಾಡಿಗೆ ಅವರಿದ್ದರು, ಇವ್ರ ಪಾಡಿಗೆ ಇವರಿದ್ದರು. ಆ ಕೇಸ್ ಆಗಿದೆ. ಈಗಲೇ ಆ ಅಮ್ಮನ ಫೋಟೋ ನೋಡಿದ್ದು ಇಡೀ ಕರ್ನಾಟಕ ಜನರು ಯಾರೂ ನೋಡಿರಲಿಲ್ಲ. ಈಗ ನೋಡ್ಯಾರದು ಈ ಇನ್ಸಿಡೆಂಟ್ ಆಗಿದೆ. ಅದನ್ನು ಅವ್ರ ಹೆಣ್ಮಕ್ಳದ ಹೆಸರನ್ನು ನಿನ್ನೆ ಸಿಂಧನೂರು ಗಂಗಾವತಿ ಎಲ್ಲ ಆದಾಗ ಅಂದದ್ದು ನಮ್ಮ ಮನಸ್ಸಿಗೆ ನೋವಾಗ್ತೈತಿ. ಯಾರೇ ಇರಲಿ ಪತ್ನಿ, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಆ ಥರ ಮಾತಾಡಬಾರ್ದು. ಏನು ಬೀದಿಗೆ ತಂದರು ಅಂದ್ರೆ ಏನು ಅರ್ಥ? ಹಾಂ, ತಗೊಂಡದ್ದಾಯ್ತು, ಏನು ತವ್ರ ಮನೆಯವ್ರು ಕೊಟ್ಟಾರೆ, ಹುಡುಗರಿ ತೊಗೊಂಡಾರೆ, ಅದೇನು ತಪ್ಪ? ಕಾನೂನು ಕಟ್ಲಿ, ಅದು ಮುಂದೆ ಏನಾರ ಆಗಲಿ. ಅದನ್ನು ಬಿಟ್ಟು ಅದನ್ನ ರಾಜಕೀಯ ಬೇಡ, ಅದು ಸತ್ತು ಹೋದ್ರೆ ನೀವು ಕೊಟ್ಟು ಹೋಗ್ಬೇಕು. ಇವ್ರ ಪ್ರಭಾವ ಇದ್ರೂ ಕೊಡಬೇಕು. ಈಗ ಇನ್ವೆಸ್ಟಿಗೇಷನ್ ಇದೆ, ಪ್ರಾಸಿಕ್ಯೂಷನ್ ಇದೆ, ಎಲ್ಲ ನಡೆದಿದೆಯಲ್ವಾ? ಈಗ ನೋಡಿ, ಒಂದೊಂದೇ ಡೈವರ್ಟ್ ಮಾಡೋದು. ಎಷ್ಟಿದು ಬಂತು ಅದು ಬಿಟ್ಟರು, ಮೂಡ ಬಂತು ಅದು ಬಿಟ್ಟರು. ಈಗ ಕ್ಯಾಸ್ಟ್ ಸೆನ್ಸಸ್ ಅಲ್ರಿ, 50-60 ವರ್ಷ ಆಳಿದಾರೆ ಇವರು ಅಲ್ಲೇನ್ರಿ ಈ ದೇಶನ? ಇವ್ರು ಯಾರು? BJP ನಿನ್ನೆ ಮನೆ ಬಂದಾರ, ಮೋದಿ ಆಗಲಿ ಇವರಾಗಲಿ. ಅವಾಗ ಯಾಕ್ರಿ ಕ್ಯಾಸ್ಟ್ ಸೆನ್ಸಸ್ ಮಾಡಲಿಲ್ಲ? ಈಗ ಏನು ಡೈವರ್ಟ್, ಜನರ ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯುವುದು ಅಂತ ರಾಜಕೀಯವಾಗಿ ಆಯಿತು. ಏನು ಈಗ ನೀವು ಮಾಡಿ 12-13 ವರ್ಷ ಆಯ್ತು. ಈಗ ಅದೇ ಪಾಪ್ಯುಲೇಷನ್ ಇದೆಯಾ? ಹೊಸದು ಮಾಡಿ. ಈಗ ಹೆಂಗೂ ಕೇಂದ್ರ ಸರ್ಕಾರನ ಮಾಡುತ್ತಪ್ಪ, ಈಗ ಸ್ಟಾರ್ಟ್ ಆಗಿದೆ. ಅದು ಮೊನ್ನೆ ಕೋವಿಡ್ ಬಂದಾಗಿಂದ 21 ಮಾಡೋಕ್ಕಾಗಿಲ್ಲ. ಈಗ ಮಾಡ್ತಾರೆ. ಅವು ಸಿಗ್ತಲ್ಲ ಫ್ಯಾಕ್ಟ್ಸ್ ಫಿಗರ್ಸು. ಯಾಕೆ ಗಲಾಟೆ ಇದ್ದಕ್ಕಿದ್ದಂಗೆ ನಾವು ಜಾರಿಗೊಳಿಸ್ತೀವಿ? ಯಾರು ಬೇಡ ಅಂತಾರೆ? ನಿಮ್ಮ ಅಧಿಕಾರ, ನಿಮ್ಮ ಕೈ ಬೇಕಾದಷ್ಟು ರಿಪೋರ್ಟ್ಸ್ ಅದಾವೆ, ಮಾಡಿ ಎಲ್ಲ ರಿಪೋರ್ಟ್ಸು ಜಾರಿಗೆ ತರ್ರಿ. ಅರ್ಕಾವತಿ ರಿಪೋರ್ಟ್ ಆಗಿದೆ ತರ್ರಿ, ಕ್ಯಾಸ್ಟಿಂದ ಆಗಿದೆ ತನ್ರಿ. ಎಷ್ಟಿದಾವೆ ರಿಪೋರ್ಟ್ಸು?
ನೈಸ್ ರೋಡಿಂದಿದೆ ಅದನ್ನ ತರ್ರಿ, ನೂರಾರು ಅದಾವಲ್ರಿ ರಿಪೋರ್ಟು. ನಿಮಗೆ ಬೇಕಾದ ಒಂದು ಕಿತ್ಕೊಳ್ದಿ. ಇದು ರಾಜಕೀಯ ಆಡಳಿತ ಪಕ್ಷಕ್ಕೂ ಒಳ್ಳೇದಲ್ಲ, ವಿರೋಧ ಪಕ್ಷಕ್ಕೂ ಒಳ್ಳೇದಲ್ಲ. ವಿರೋಧ ಪಕ್ಷ ಅಂತೂ ಅದು ದೇವ್ರು ಹೇಳಬಾರ್ದು, 3-4 ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ. ಆಡಳಿತ ಪಕ್ಷ ಅತ್ಯಂತ ಬಹುಮತ ಪಡ್ಕೊಂಡಂಥ ಒಂದು ಪಕ್ಷ ಇವತ್ತು ಶೋಚನೀಯ ಸ್ಥಿತಿ ಇದೆ. ನೋಡಿ, ಎಲ್ಲಾದರೂ ಅವರೇ ಹೇಳಿ ಏನು ಡೆವಲಪ್ಮೆಂಟ್ ಮಾಡ್ಯಾರೆ. ಬೀಟ್ ಪ್ಲಸ್ ಕರ್ನಾಟಕ.